ದೇವರ ಮಕ್ಕಳೇ ನಮಸ್ಕಾರ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಈ 2020 ನಮ್ಮೆಲ್ಲರ ಜೀವನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವರ್ಷವಾಗಿದೆ. ಏಕೆಂದರೆ 2020ರಲ್ಲಿ ನಾನು ನೋಡುವ ಒಂದು ದೃಷ್ಟಿಕೋನ ಇವೇನೆಂದರೆ, ಲೋಕದಲ್ಲಿರ್ತಕ್ಕಂಥ ಎಲ್ಲರೂ ದೇವರ ಸಂಬಂಧವನ್ನು ಇನ್ನೂ ದೃಢಪಡಿಸಿಕೊಂಡಿದ್ದಾರೆ. ಈ 2020ರಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸೇವಕರು, ದೂರದರ್ಶನದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸೇವಕರು ದೇವರ ವಾಕ್ಯವನ್ನು ಈ ಮಾಧ್ಯಮದ ಮೂಲಕ, ದೂರದರ್ಶನದ ಮೂಲಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡಬಹುದು ಎಂಬತಕ್ಕಂಥ ಅಂಶವನ್ನು ಕೂಡ ಈ 2020ನೇ ಇಸ್ವಿ ನಮಗೆ ತಿಳಿಸಿಕೊಟ್ಟಿದೆ. ಈ 2020ರಲ್ಲಿ ಈ ಸಂದೇಶವನ್ನು ಕೇಳ್ತಾ ಇರ್ತಕ್ಕಂಥ ಎಲ್ಲರೂ ನೀವು ಆಶೀರ್ವಾದವನ್ನು ಹೊಂದಿರತಕ್ಕಂಥ ಜನಾಂಗವಾಗಿದ್ದೀರಾ. ಏಕೆಂದರೆ ಎಷ್ಟೋ ಜನರು ಈ 2021 ನೋಡದೆ ಮಣ್ಣಿಗೆ ಮಣ್ಣಾಗಿ ಹೋಗಿದ್ದಾರೆ. ಆದರೆ ದೇವರು ಆತನ ಕೃಪೆಯಿಂದ ನಾವು ಈ ಮಾಧ್ಯಮದ ಮೂಲಕ, ಈ ದೂರದರ್ಶನದ ಮೂಲಕ ಈ ಸಂದೇಶವನ್ನು ಕೇಳ್ತಾ ಇದ್ದೀವಿ. ಮೊದಲನೇದಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಎರಡನೇದಾಗಿ ಎಷ್ಟೋ ಮನೋರಂಜನೆ ಕಾರ್ಯಕ್ರಮಗಳು ನಮ್ಮ ಈ ಸೆಲ್ಫೋನ್ಗಳಲ್ಲಿ, ನಮ್ಮ ದೂರದರ್ಶನಗಳಲ್ಲಿ ಇವೆ. ಆದರೆ ನೀವು ಈ ಹೋಪ್ ಮಾಧ್ಯಮದ ಮೂಲಕ ದೇವರ ಸಂದೇಶವನ್ನು ಕೇಳಬೇಕು ಎಂದು ನಿರ್ಧಾರ ಮಾಡಿದ್ದೀರಲ್ಲ, ನಿಮ್ಮನ್ನು ನಾನು ದೇವರಿಗೋಸ್ಕರ ನಾನು ಒಪ್ಪಿಕೊಡಿಸ್ತೇನೆ. ದೇವರು ಖಂಡಿತವಾಗಲೂ ನಮ್ಮನ್ನು ಈ ಸಂದರ್ಭದಲ್ಲಿ ನಡೆಸುತ್ತಾನೆ ಎಂಬತಕ್ಕಂಥದ್ದೇ ನನ್ನ ಒಂದು ನಂಬಿಕೆ. ಖಂಡಿತವಾಗಲೂ ದೇವರ ನಾಮಕ್ಕೆ ಮಹಿಮೆಯನ್ನು ನಾವು ಕೊಡೋಣ. ಪ್ರಾರ್ಥನೆ ಮಾಡೋಣ ದೇವರ ಸಂದೇಶಕ್ಕೆ ಹೋಗುವ ಮುನ್ನ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಕಾರಣಕರ್ತನೆ, ಕೃಪಾನಿಧಿಯೇ, ಕರುಣಾನಿಧಿಯೇ, ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗುವಾಗ ನಮ್ಮ ಮನಸ್ಸುಗಳನ್ನು ನೀನು ತೆರೆದು, ನಮ್ಮ ಆಲೋಚನೆಗಳನ್ನು ನೀನು ಬದಲಾಯಿಸಿ, ಈ ಸಂದೇಶದ ಅಂತ್ಯದಲ್ಲಿ ನೀನು ನಮ್ಮ ಜೊತೆ ಮಾತನಾಡಬೇಕೆಂದು, ಇದನ್ನು ಕಲಿತು ನಾವು ಮರೆತು ಹೋಗದಂತೆ ನಮ್ಮ ನಡೆ ನುಡಿಗಳನ್ನು ಬದಲಾಯಿಸುವಂಥ ರೀತಿಯಲ್ಲಿ ಈ ಸಂದೇಶವನ್ನು ಬದಲಾಯಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ಮೊದಲನೆಯ ಪುಸ್ತಕವಾಗಿರ್ತಕ್ಕಂಥ ಆದಿಕಾಂಡವನ್ನು ನಾವು ತೆಗೆದುಕೊಂಡಾಗ, ಮೊದಲನೆಯ ವಚನದಿಂದ ನಾವು 6ನೇ ಅಧ್ಯಾಯಕ್ಕೆ ವರೆಗೂ ನಾವು ನಮ್ಮ ಗಮನವನ್ನು ಹರಿಸುವಾಗ ಒಂದು ಸುಂದರವಾಗಿರ್ತಕ್ಕಂಥ ಅಂಶವನ್ನು ನಾವು ಕಾಣ್ತೇವೆ. 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈ 6ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ನಾವು ಹರಿಸುವ ಸಂದರ್ಭದಲ್ಲಿ ಒಂದು ವಿಷಯ ನಾವು ಇಲ್ಲಿ ನೋಡ್ತೇವೆ. 8ನೆಯ ಒಂದು ವಚನದಲ್ಲಿ, 6ನೇ ಅಧ್ಯಾಯ 8ನೇ ವಚನದಲ್ಲಿ, ನೋವನು ದೇವರ ಕಣ್ಗಳಲ್ಲಿ ಕೃಪೆಯನ್ನು ಕಂಡನು. ನೋಹನು ದೇವರ ಕಣ್ಗಳಲ್ಲಿ ಕೃಪೆಯನ್ನು ಕಂಡನು. But Noah found grace in the eyes of the Lord. ಈ 6ನೇ ಅಧ್ಯಾಯವನ್ನ ನೀವು ಓದುವುದಾದರೆ, ಮೊದಲನೆಯ ವಚನದಿಂದ ಈ 5ನೇ ಅಧ್ಯಾಯ ಮುಗಿತದೆ. 6ನೇ ಅಧ್ಯಾಯ ಶುರು ಮಾಡುವಾಗ ನೀವು ನೋಡ್ತೇವೆ, ಅಲ್ಲಿ ಜನಾಂಗವು ಹೆಚ್ಚುತ್ತಾ ಪಾಪವು ಹೆಚ್ಚುವುದನ್ನು ನಾವು ನೋಡ್ತೇವೆ. ಮನುಷ್ಯನ ಪಾಪ ಹೆಚ್ಚಾಗಿ ಇಡೀ ಲೋಕವು, ಜನಾಂಗವು ಹೆಚ್ಚಾಗುತ್ತಾ ಪಾಪವು ಹೆಚ್ಚಾಗುವುದನ್ನ, ಕೇಡು ಮಾಡುವುದು ಹೆಚ್ಚಾಗುವುದನ್ನ ನಾವು ನೋಡ್ತೇವೆ. ದೇವರು ಅದನ್ನು ನೋಡ್ತಾ ಇದ್ದಾನೆ.
ನಾನು ಪ್ರೀತಿಯಿಂದ ಸೃಷ್ಟಿ ಮಾಡಿದಂತ ಈ ಲೋಕ, ಆದಿಕಾಂಡವನ್ನ ನೀವು ಸರಿಯಾಗಿ ಓದುವುದಾದ್ರೆ ದೇವರು ಮಾಡತಕ್ಕಂಥ ಸೃಷ್ಟಿ ಎಲ್ಲವನ್ನ ಚೆನ್ನಾಗಿದೆ 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 ಎಂದು ಸೃಷ್ಟಿ ಮಾಡ್ದ. ಇಟ್ ಇಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಇಸ್ ಗುಡ್ ಎಂಬತಕ್ಕಂಥ ರೀತಿಯಲ್ಲಿ ಸೃಷ್ಟಿ ಮಾಡುವುದನ್ನ ನಾವು ನೋಡ್ತೇವೆ. ಆದರೆ ಜನಾಂಗವು ಲೋಕದಲ್ಲಿ ಹೆಚ್ಚಾಗುತ್ತಾ ಆಗುತ್ತಾ ಪಾಪವು ಕೇಡು ಹೆಚ್ಚಾಗುವುದನ್ನ ನಾವು ನೋಡ್ತೇವೆ. ಡಿಸೈರ್ ಆಫ್ ಏಜಸ್ ಎಂಬತಕ್ಕಂಥ ಪುಸ್ತಕದಲ್ಲಿ 633 633ನೇ ಒಂದು ಪುಟದಲ್ಲಿ ನಾವು ನೋಡ್ತೇವೆ, they followed their own ungodly imagination and perverted ideas. ತಮ್ಮದೇ ಆದಂತ ಆಲೋಚನೆಗಳು, ಪಾಪದ ಆಲೋಚನೆಗಳು, ತಮ್ಮದೇ ಆದಂತ ಆಲೋಚನೆಗಳು, ಪಾಪ ಸುಖದ ಆ ಒಂದು ಹಾದಿಯನ್ನ ಹಿಡಿದಂತೆ ಆ ಜನರು. ಆ ಜನರನ್ನ ನೀವು ಎಲ್ಲಾದ್ರೂ ನೋಡಿದ್ದೀರಾ? ಆದಿಕಾಂಡದಲ್ಲಿ ಹೇಳ್ತಕ್ಕಂಥ ಜನರ ಬಗ್ಗೆ ನಾನು ಹೇಳ್ತಾ ಇಲ್ಲ, ತಮ್ಮದೇ ಆದಂತ ಪಾಪದ ಆಲೋಚನೆಯಲ್ಲಿ ಮುಳುಗಿರ್ತಕ್ಕಂಥ ಜನರು ಈಗಿನ ಕಾಲದಲ್ಲೂ ಇದ್ದಾರೆ. ಮದುವೆ ಮಾಡಿಕೊಂಡು ಅನೀತಿ ಸಂಬಂಧವನ್ನ ಮಾಡಿಕೊಂಡು, ಅಕ್ರಮ ಸಂಬಂಧಗಳನ್ನ ಮಾಡಿಕೊಂಡು, ಕುಡಿಯುವುದು, ತಿನ್ನುವುದು, ಆಡಂಬರವಾಗಿ ಬಾಳುವುದು, ತಮ್ಮದೇ ಆದಂತ ಆ ಪಾಪದ ಆ ಒಂದು ಬಾವಿಯಲ್ಲಿ ಬಿದ್ದಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಡಿಸೈರ್ ಆಫ್ ಏಜಸ್ ಪುಟ ಹೇಳ್ತಾ ಇರ್ತಕ್ಕಂಥದ್ದು ಆದಿಕಾಂಡದಲ್ಲಿರ್ತಕ್ಕಂಥ ಜನರು. ಅದನ್ನ ನೀವು ಓದಿದ್ರೆ ಒಂದು ವೇಳೆ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂತ ನಿಮಗೆ ಅನ್ಸುತ್ತೆ. ಪಾಪವು ಈ ಲೋಕದಲ್ಲಿ ಎಷ್ಟು ಹೆಚ್ಚಾಗಿದೆ, ನಾನು ಈ ಲೋಕವನ್ನ ನಾಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆರನೇ ಅಧ್ಯಾಯ 6ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋದಂದ್ರೆ, ನಾನು ಯಾಕೆ ಈ ಒಂದು ಲೋಕವನ್ನ ಸೃಷ್ಟಿ ಮಾಡಿದೆ ಅನ್ನೋ ರೀತಿಯಲ್ಲಿ ಪಾಪ ಹೆಚ್ಚಾಗಿರ್ತದೆ. ದೇವರು ಲೋಕವನ್ನು ನೋಡಿ he regretted that he created, he repented that he created. ತನ್ನ ಹೃದಯದಲ್ಲಿ ನೋವನ್ನ ಅನುಭವಿಸ್ತಾರೆ ದೇವರು. ನಾನು ಎಲ್ಲವನ್ನ ಸೃಷ್ಟಿ ಮಾಡಿದ್ನಲ್ಲ, ಎಲ್ಲವನ್ನ ಸುಂದರವಾಗಿ ಸೃಷ್ಟಿ ಮಾಡಿದ್ನಲ್ಲ, ಎಲ್ಲವೂ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ದಿ ಪ್ಲಾಂಟ್ಸ್ ವೇರ್ ಪರ್ಫೆಕ್ಟ್, ದಿ ಸ್ಟಾರ್ ವಾಸ್ ಪರ್ಫೆಕ್ಟ್, ದಿ ಆನಿಮಲ್ಸ್ ವೇರ್ ಪರ್ಫೆಕ್ಟ್, ದಿ ಸ್ಕೈ ವಾಸ್ ಪರ್ಫೆಕ್ಟ್, ದ ಓಷನ್ ವಾಸ್ ಪರ್ಫೆಕ್ಟ್. ಸಮುದ್ರವು ಚೆನ್ನಾಗಿತ್ತು, ಗಿಡಗಳು ಚೆನ್ನಾಗಿತ್ತು, ಮರಗಳು ಚೆನ್ನಾಗಿತ್ತು, ಪ್ರಾಣಿಗಳು ಚೆನ್ನಾಗಿತ್ತು. ಮನುಷ್ಯನಿಗೆ ಏನಾಯ್ತು? ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಆದರೆ ಪಾಪವು ಆಯಿತು. ವೈಟ್ ಅಮ್ಮನವರು ಎಂಬತಕ್ಕಂಥ ಲೇಖಕರು ಹೇಳ್ತಾರೆ, ಅವರದೇ ಆದಂಥ ಪರ್ವರ್ಟೆಡ್ ಐಡಿಯಾಸ್. ಹಂಗಂದ್ರೆ ಅದು ತಪ್ಪಾದ ಆಲೋಚನೆಗೆ ಒಂದು ಉತ್ತಮ ದರ್ಜೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಹಂಗಂದ್ರೆ ಅದಕ್ಕಿಂತ ಕೇಡಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೇಡಾಗಿ ಯೋಚನೆ ಮಾಡ್ತಿದ್ರಂತೆ ನೋಹನ ಸಮಯದಲ್ಲಿ. ದೇವರು ಆ ಜನಾಂಗವನ್ನ ನೋಡಿ, ನಾನು ಈ ಒಂದು ಜನಾಂಗವನ್ನ ತುಂಬಾ ಪ್ರೀತಿಯಿಂದ ಸೃಷ್ಟಿ ಮಾಡಿದೆ. ಐ ಕ್ರಿಯೇಟೆಡ್ ದಿಸ್ ಪೀಪಲ್, ಐ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ವಿತ್ ಅ ಲಾಟ್ ಆಫ್ ಲವ್, ವಿತ್ ಲಾಟ್ ಆಫ್ ಟೈಮ್, ವಿತ್ ಲಾಟ್ ಆಫ್ ಪೇಷನ್ಸ್. ಐ ಕ್ರಿಯೇಟೆಡ್, ನೌ ಐ ವಾಂಟ್ ಟು ಡಿಸ್ಟ್ರಾಯ್ ದೆಮ್. ನಾನು ಯಾಕೆ ಇವರನ್ನ ಸೃಷ್ಟಿ ಮಾಡಿದೆ? ಅದೇ ಡಿಸೈರ್ ಆಫ್ ಏಜಸ್ ಪುಸ್ತಕದಲ್ಲಿ ಹೇಳ್ತಾರೆ, they were transgressors of God's law were filling the earth. ದೇವರ ನಿಯಮವನ್ನು ಉಲ್ಲಂಘನೆ ಮಾಡದೇ ಇರ್ತಕ್ಕಂಥವ್ರು, ಪಾಲನೆ ಮಾಡದೇ ಇರ್ತಕ್ಕಂಥವ್ರು ಲೋಕವನ್ನ ತುಂಬಲಿಕ್ಕೆ ಶುರು ಮಾಡ್ತಾರೆ. ಈಗಿನ ಒಂದು ಲೋಕವನ್ನ ನೀವು ತೆಗೆದುಕೊಂಡಾಗ
ಅಲ್ಲೇ ಇದೆ ಆಲ್ಮೋಸ್ಟ್ ಈ ಆದಿಕಾಂಡವನ್ನು ನಾವು ಓದುವಂತ ಸಂದರ್ಭದಲ್ಲಿ. ಇದನ್ನ ನೋಡಿದ ಆ ಕ್ಷಣದಲ್ಲಿ ದೇವರು ನಿರ್ಧಾರ ಮಾಡ್ತಾರೆ, ನಾನು ಈ ಲೋಕವನ್ನ ನಾಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ 7ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಲೋಕದಲ್ಲಿರ್ತಕ್ಕಂಥ ಸೃಷ್ಟಿ ಮಾಡಿದಂಥ ದೇವರು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನ ನಾಶನ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಏಳನೆಯ ಒಂದು ವಚನಕ್ಕೆ ಬರುವುದಾದ್ರೆ, ಐ ವಿಲ್ ಡಿಸ್ಟ್ರಾಯ್ ಮ್ಯಾನ್, ಮನುಷ್ಯನನ್ನ ನಾನು ನಾಶನ ಮಾಡ್ತೇನೆ, ಪ್ರಾಣಿಗಳನ್ನ ನಾಶನ ಮಾಡ್ತೇನೆ, ಇರ್ತಕ್ಕಂಥ ಎಲ್ಲ ಪಕ್ಷಿಗಳನ್ನು ನಾಶನ ಮಾಡ್ತೇನೆ, ಎಲ್ಲವನ್ನ ನಾಶನ ಮಾಡ್ತೇನೆ. ನಾನು ಏನೇನು ಸೃಷ್ಟಿ ಮಾಡಿದ್ನೋ ಎಲ್ಲವನ್ನ ನಾಶನ ಮಾಡ್ತೇನೆ. ನಾನು ಯಾಕಪ್ಪ ಇದನ್ನ ಸೃಷ್ಟಿ ಮಾಡಿದೆ ಎಂಬತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ದೇವರು. ಕೆಲವೊಮ್ಮೆ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳದೆ ಇರ್ತಕ್ಕಂಥ ಸಮಯದಲ್ಲಿ, ನೀನು ಯಾಕೆ ನನಗೆ ಮಗನಾಗಿ ಹುಟ್ಟಿದೆ, ನನ್ನ ಹೆಸರನ್ನ ಕೆಡಿಸ್ಲಿಕ್ಕೆ ನೀನು ಹುಟ್ಟಿದ್ಯಾ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೀವಿ ಪೋಷಕರು ಕೆಲವೊಮ್ಮೆ. ಆಮೇಲೆ ಶಿಕ್ಷಕರು ಹೇಳ್ತಾರೆ, ಫೇಲ್ ಆಗಿರ್ತಕ್ಕಂಥ ಹೋಮ್ವರ್ಕ್ ಬರೀದೇ ಇರ್ತಕ್ಕಂಥ ಹುಡುಗನಿಗೆ ಹೇಳ್ತಾರೆ, ನೀನು ಹೆಂಗಪ್ಪ ನೀನು 9th ಸ್ಟ್ಯಾಂಡರ್ಡ್ ಬಂದೆ. ನಾನು ಯಾಕೆ ಇದನ್ನ ಸರಿ ಮಾಡಿದೆ ಅನ್ನೋ ರೀತಿಯಲ್ಲಿ ಕೆಲವರು ಯೋಚನೆ ಮಾಡ್ತಾರೆ. ಈ ಅಟಾಮಿಕ್ ಬಾಂಬ್ ಅನ್ನ ಕಂಡುಹಿಡಿದಿರ್ತಕ್ಕಂಥ ಆ ವಿಜ್ಞಾನಿ ಹೇಳ್ತಾನಂತೆ, ವೈ ಡಿಡ್ ಐ ಕ್ರಿಯೇಟ್ ದಿಸ್ ಅಟಾಮಿಕ್ ಬಾಂಬ್ ಅಂತ ಹಿ ರಿಪೆಂಟೆಡ್. Why did I create this world when the world is going to be filled with wickedness? ನಾನು ಯಾಕೆ ಇದನ್ನು ಸೃಷ್ಟಿ ಮಾಡಿದೆ? ಇವರೆಲ್ಲರೂ ಪಾಪದಲ್ಲಿ ಮುಳುಗಿದ್ದಾರೆ, ತಮ್ಮದೇ ಆದಂತ ಆಲೋಚನೆಗಳಲ್ಲಿ ಮುಳುಗಿದ್ದಾರೆ. ಅದೇ ಡಿಸೈರ್ ಆಫ್ ಏಜಸ್ ಪುಟದಲ್ಲಿ ಹೇಳುತ್ತೆ, they were doing betting, horse racing, gambling, lustful practices, untamable passions were filling the world with violence. ಜೂಜು, ಅಕ್ರಮ ಸಂಬಂಧ, ಅಕ್ರಮ ಲೈಂಗಿಕ ಸಂಬಂಧಗಳು, ಬೇರೆಯವರನ್ನ ತೊಂದರೆ ಮಾಡ್ತಕ್ಕಂಥದ್ದು, ಅವರನ್ನ ಹೊಡಿತಕ್ಕಂಥದ್ದು, ಅವರನ್ನ ಗಲಾಟೆ ಮಾಡ್ತಕ್ಕಂಥದ್ದು, ಇದೆಲ್ಲ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಆದರೆ ಇದರಲ್ಲಿ ಎಲ್ಲ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ 8ನೇ ವಚನಕ್ಕೆ ಬರೋಣ. ಒಬ್ಬ ಮನುಷ್ಯ, one man finds grace in the eyes of the Lord. ಒಬ್ಬ ವ್ಯಕ್ತಿ ಎಲ್ಲವನ್ನ ನಾಶನ ಮಾಡ್ತೇನೆ, ಎಲ್ಲವನ್ನ ನಾಶನ ಮಾಡ್ತೀನಿ, ಮನುಷ್ಯನನ್ನ ನಾಶನ ಮಾಡ್ತೀನಿ, ಗಿಡಮರಗಳನ್ನು ನಾಶನ ಮಾಡ್ತೀನಿ, ಪ್ರಾಣಿಗಳನ್ನ ನಾಶನ ಮಾಡ್ತೀನಿ, ನಾನು ಪಕ್ಷಿಗಳನ್ನ ನಾಶನ ಮಾಡ್ತೀನಿ, ಎಲ್ಲವನ್ನ ನಾಶನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ದೇವರು, ಆ ಒಬ್ಬೇ ಒಂದು ಮನುಷ್ಯ ದೇವರ ಕಣ್ಗಳಲ್ಲಿ ಕೃಪೆಯನ್ನ ಕಾಣುವುದನ್ನ ನೋಡ್ತೇವೆ. 8ನೇ ವಚನದಲ್ಲಿ, and Noah found grace in the eyes of the Lord. ನೋವನು ದೇವರ ಕಣ್ಗಳಲ್ಲಿ ಕೃಪೆಯನ್ನು ಕಂಡನು. ಅದೇ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ ಅನೋಕನ ಬಗ್ಗೆ. ಅನೋಕನು 300 ವರ್ಷ ದೇವರ ಜೊತೆ ನಡೆದ ಅಂತಿದೆ. We always tell Enoch walked with God. What is the meaning when you say Enoch walked with God? Enoch walked with God. Did you go walking with God every day? Adam and Eve went walking with God every day. ಏದೇನ್ ತೋಟದಲ್ಲಿ ಆದಾಮ್ ಮತ್ತು ಅವಳ ಜೊತೆ ಯೇಸು ಸ್ವಾಮಿ ದಿನನಿತ್ಯವೂ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಆದರೆ ಅನೋಕನು ದೇವರ ಜೊತೆ ನಡೆದ ಅಂತ ಹೇಳುತ್ತೆ. ವಾಟ್ ಡಸ್ ಇಟ್ ಮೀನ್?
ಪ್ರಾಫಿಟ್ಸ್ ಅಂಡ್ ಪೇಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಪುಸ್ತಕದಲ್ಲಿ 85ನೇ ಒಂದು ಪುಟದಲ್ಲಿ, ಈನೋಕ್ಸ್ ವಾಕ್ ವಿತ್ ಗಾಡ್ ವಾಸ್ ನಾಟ್ ಇನ್ ಅ ಟ್ರಾನ್ಸ್ ಆರ್ ಅ ವಿಷನ್. ಅನೋಕನ ಒಂದು ದೇವರ ಜೊತೆ ನಡೀತಕ್ಕಂಥದ್ದು ಅದು ಒಂದು ಕನಸಲ್ಲ, ಅದು ಒಂದು ರೀತಿಯಾದ ಆಲೋಚನೆ ಅಲ್ಲ, ಆದರೆ ದಿನನಿತ್ಯದ ಜೀವನದ ಶೈಲಿಗಳಲ್ಲಿ, ಲಿಸನ್ ಟು ಮಿ ವೆರಿ ಕೇರ್ಫುಲಿ, ಇನ್ ಡೇ ಟು ಡೇ ಡ್ಯೂಟೀಸ್ ಆಫ್ ಹಿಸ್ ಡೈಲಿ ಲೈಫ್, he did what was the work of the Lord. ವಾಕಿಂಗ್ ಅಂದ್ರೆ ದೇವರ ಜೊತೆ ವಾಕಿಂಗ್ ಹೋಗಿರ್ಲಿಲ್ಲ, ದೇವರ ಕೆಲಸ ಕಾರ್ಯಗಳನ್ನ ದೇವರ ಇಚ್ಛೆಯಂತೆ ಮಾಡ್ತಾ ಇದ್ದ ಅನೋಕನು. ಅದೇ ತಾನೇ ದೇವರ ಜೊತೆ ನಡೆದ ಅಂತ ನಾವು ನೋಡ್ತೀವಿ. 300 years. And now Noah finds favor in the eyes of the Lord. Noah finds grace in the eyes of the Lord. ನೋಹನು ಆ ದೇವರ ಕಣ್ಗಳಲ್ಲಿ ಕೃಪೆಯನ್ನು ಕಂಡನು. ದೇವರ ಕಣ್ಗಳಲ್ಲಿ ಕೃಪೆಯನ್ನ ಕಂಡ ಅರ್ಥ ಏನು ಗೊತ್ತಾ? ನೋವ ಸಾಯಲಿಲ್ಲ, ನೋವನ ಹೆಂಡತಿ ಸಾಯಲಿಲ್ಲ, ನೋವನ ಮಕ್ಕಳು ಸಾಯಲಿಲ್ಲ. ನೋವನಿಗೆ ದೇವರು ಒಂದು ಕೆಲಸವನ್ನ ಕೊಡ್ತಾರೆ. ನಿನ್ನ ಕುಟುಂಬವನ್ನ ನಾನು ಸಾಯಿಸೋಲ್ಲ. ಐ ಲೈಕ್ ಯು. ನಿನ್ನ ನಾನು ತುಂಬಾ ಇಷ್ಟಪಡ್ತೇನೆ ಅಂತ ದೇವರು ನೋವನಿಗೆ ಹೇಳಿ, ನೀನು ಈ ನಾವೆಯನ್ನ ಕಟ್ಟು, ಅದರಲ್ಲಿ ನಿನ್ನನ್ನು ನಾನು ಕಾಪಾಡ್ತೇನೆ. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 1 hour ಮಳೆ ಬಂದ್ರೆ ಬೆಂಗಳೂರು ಫುಲ್ಲಾಗಿ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡ್ತದೆ. ಅದರಲ್ಲೂ 3-4 hours ಮಳೆ ಬಂದ್ಬಿಟ್ರೆ ಎಲ್ಲ ಬ್ರಿಡ್ಜ್ಗಳು, ಅಂಡರ್ ಬ್ರಿಡ್ಜ್ಗಳು ಫುಲ್ ಆಗ್ಬಿಡ್ತವೆ. ಇಲ್ಲಿ ನೋಹನು 120 ವರ್ಷಗಳು ಮಳೆ ಬರುತ್ತೆ, ಮಳೆ ಬರುತ್ತೆ, ಮಳೆ ಬರುತ್ತೆ, ಮಳೆ ಬರುತ್ತೆ. Noah preached only one sermon. Can you imagine? He preached only one sermon for 120 years, same subject. ಮಳೆ ಬರ್ತಾ ಇದೆ, ನಿನ್ನ ಪಾಪವನ್ನ ಬಿಡ್ರಿ. ಮಳೆ ಬರ್ತಾ ಇದೆ, ನಿಮ್ಮ ಪಾಪಗಳನ್ನ ಬಿಡ್ರಿ. ನಾವೇ ಒಳಗಡೆ ಬನ್ರಿ, ಇಡೀ ಲೋಕವು ನಾಶನವಾಗ್ಲಿಕ್ಕೆ ಹೋಗ್ತಾ ಇದೆ. ಈ ನಾವೇ ಒಳಗ್ ಬನ್ನಿ, ಈ ನಾವೇ ಒಳಗ್ ಬನ್ನಿ. ಮಳೆ ಬರ್ತದೆ, ಮಳೆ ಬರುತ್ತೆ, ಮಳೆ ಬರುತ್ತೆ. ಅಲ್ಲಿವರೆಗೂ ಲೋಕದಲ್ಲಿ ಮಳೆನೇ ಬಂದಿರಲಿಲ್ಲ. ಹಾಗೆ ನೀವು ಕೇಳ್ಬೋದು, ಪಾಸ್ಟ್ರೆ ಮತ್ತು ಗಿಡ ಮರಗಳೆಲ್ಲ ಹೆಂಗ್ ಬೆಳೀತಾ ಇತ್ತು? ಮಂಜಿನಿಂದ ಬೆಳೀತಾ ಇತ್ತು ಅಂತ ಸತ್ಯವೇದ ಹೇಳುತ್ತೆ. ಅಲ್ಲಿವರೆಗೂ ಮಳೆ ಎಂಬತಕ್ಕಂಥ ವಿಷಯನೇ ಗೊತ್ತಿರಲಿಲ್ಲ. ದಟ್ ಇಸ್ ವೈ ಐ ಕಾಲ್ ನೋವಾ ಆಸ್ ಸೆವೆಂತ್-ಡೇ ಅಡ್ವೆಂಟಿಸ್ಟ್. He preached about something that he has not seen. 120 ವರ್ಷಗಳು ಒಂದೇ ಒಂದು ಸಂದೇಶ, ಒಂದೇ ಒಂದು ತಿರುಳು, ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ ಅಂತ. 120 ವರ್ಷಗಳ ನಂತರ ನೋವನು ತನ್ನ ಕುಟುಂಬವು ನಾವೇ ಒಳಗಡೆ ಹೋಗ್ತಾನೆ. ಜೋಡಿ ಜೋಡಿಯಾಗಿ ಪ್ರಾಣಿಗಳೆಲ್ಲ ಒಳಗೋಗ್ತವೆ. ಒಳಗಡೆ ಹೋಗಿದ ತಕ್ಷಣ ಒಬ್ಬ ದೇವದೂತ ಬಂದು ನಾವೆಯ ಬಾಗಿಲನ್ನ ಮುಚ್ತಾನೆ. ಮುಚ್ಚಿದಾಗ ಮಳೆ ಬರ್ತದೆ. 1 hour ಅಲ್ಲ, 2 hours ಅಲ್ಲ, 5 hours ಅಲ್ಲ, 6 hours ಅಲ್ಲ, 10 hours ಅಲ್ಲ, 40 ರಾತ್ರಿ 40 ದಿನಗಳು ಮಳೆ ಬರ್ತವೆ. Sometimes I used to wonder when you go in the train, ನೀವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮೌಂಟನ್ನಲ್ಲಿ ಈ ಕಲ್ಲುಗಳೆಲ್ಲ ದೊಡ್ಡ ದೊಡ್ಡ ರಾಕ್ಸು ಒಂದು ಎಜ್ಜಲ್ಲಿ ಇರ್ತವೆ. I used to wonder who has put those stones in that end of that mountain. ಯಾರು ಆ ಕಲ್ಲನ್ನು ತಗೊಂಡು, ಆ ಬಂಡೆಯನ್ನು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಅಂತ ನಾನು ಎಷ್ಟೋ ಸಂದರ್ಭಗಳು ಯೋಚನೆ ಮಾಡಿದ್ದೀನಿ. ದಟ್ ಹ್ಯಾಪೆಂಡ್ ಡ್ಯೂರಿಂಗ್ ದ ಟೈಮ್ ಆಫ್ ದ ಫ್ಲಡ್. ಎಂತಹ ಒಂದು ಮಳೆ! ಇಡೀ ಭೂಮಿಯಲ್ಲಿ ನೀರು ತುಂಬ್ಕೋತು, ಇಡೀ ಭೂಮಿಯಲ್ಲಿ ನೀರು ತುಂಬ್ಕೋತು. 40 ದಿನಗಳು
ಮಳೆ ಬಂದರೆ ಮನುಷ್ಯ ಬದುಕ್ತಾನ. ಎಲ್ಲರೂ ಓಡು ಬಂದು ಬಾಗಿಲನ್ನು ತೆಗಿರಿ, ಬಾಗಿಲನ್ನು ತೆಗಿರಿ. Noah probably wanted to open the door, but the door was shut by an angel. ದೇವದೂತರು ಆ ನಾವೆಯ ಬಾಗಿಲನ್ನು ಮುಚ್ಚಿದ್ರು. Everybody said, please save us, the rain is coming up. ನಾವು ಸಾಯ್ಲಿಕ್ಕೆ ಹೋಗ್ತಾ ಇದ್ದೀವಿ, ನಾವು ಸಾಯ್ಲಿಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಪಾಪದ ಅರಿವು ಆಯಿತು, ನಾವು ಪಾಪವನ್ನ ಮಾಡ್ತಾ ಇದ್ದೀವಿ, ನಮಗೆ ನೀವು ಬಾಗಿಲನ್ನು ತೆಗೆದು ನಮಗೆ ಸ್ಥಳವನ್ನು ಕೊಡಿ ಅಂತ ಎಲ್ಲರೂ ಅಳ್ಲಿಕ್ಕೆ ಶುರು ಮಾಡಿದ್ರು. But only Noah found grace in the eyes of the Lord. ನೋವನು ಮಾತ್ರ ದೇವರ ಕಣ್ಗಳಲ್ಲಿ ಕೃಪೆಯನ್ನು ಕಂಡನು. ಪ್ರಿಯ ದೇವ ಜನರೇ, ನಮ್ಮ ಲೋಕ ಈಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೊರೋನಾ ಅಂತ ಒಂದು ಬಂದಿದೆ, ಜ್ವರಗಳು ವಿಭಿನ್ನವಾಗಿರ್ತಕ್ಕಂಥ ಜ್ವರಗಳು ಬಂದಿದೆ. ಡೆಂಗು ಜ್ವರ, ಒಂದು ಕಾಲದಲ್ಲಿ ಜ್ವರ ಅಂದರೆ ಜ್ವರ ಮಾತ್ರ, ಈಗ ಎಷ್ಟು ಒಂದು ಕಷ್ಟದ ಸಮಯದಲ್ಲಿ ಬಾಳ್ತಾ ಇದ್ದೇವೆ. ನಮಗೆ ದೇವರ ಕೃಪೆ ಬೇಕಾಗಿದೆ. ದೇವರ ಕಣ್ಗಳಲ್ಲಿ ನಾವು ಕೃಪೆಯನ್ನು ಕಾಣಬೇಕಾಗಿದೆ. ನಮ್ಮ ಮಕ್ಕಳು, ನಾವು ಬೆಳಗಿನ ಜಾವದಲ್ಲಿ ಮನೆಯನ್ನು ಬಿಟ್ಟು ಕೆಲಸಕ್ಕೆ ಹೋಗಿ ಪುನಃ ಸಾಯಂಕಾಲ ಬರಬೇಕಾದ್ರೆ ದೇವರ ಕೃಪೆ ಬೇಕಾಗಿದೆ. ನಾವು ಉಸಿರಾಡುವಂಥ ಗಾಳಿಯಲ್ಲಿ ಯಾವುದೇ ರೀತಿಯಾದ ಸೋಂಕಿಲ್ಲ ಅಂತ ಹೇಳಿ ನಮಗೆ ದೇವರ ಕೃಪೆ ಬೇಕಾಗಿದೆ. ನಾವು ಕುಡಿಯುವಂಥ ನೀರಲ್ಲಿ ಯಾವುದೇ ರೀತಿಯಾದ ಕಲ್ಮಿಷವಿಲ್ಲ ಅಂತ ನಮಗೆ ಗೊತ್ತಾಗಲಿಕ್ಕೆ ದೇವರ ಕೃಪೆ ಬೇಕಾಗಿದೆ. ನೋವನು ದೇವರ ಕಣ್ಗಳಲ್ಲಿ ಕೃಪೆಯನ್ನು ಕಂಡನು. ನೀವು, ನಾನು ದೇವರ ಕಣ್ಗಳಲ್ಲಿ ಕೃಪೆಯನ್ನು ಕಾಣೋಣ. ಅನೋಕನ ರೀತಿ 300 ವರ್ಷಗಳು ದೇವರ ಪವಿತ್ರಾತ್ಮನ ನೇತೃತ್ವದಲ್ಲಿ ತನ್ನ ಶೈಲಿಯನ್ನು ಬದಲಾಯಿಸಿಕೊಂಡ. ದೇವರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಜೀವನದ ಶೈಲಿಯನ್ನು ನಾವು ಮಾಡಿದಾಗ ದೇವರ ಕಣ್ಗಳಲ್ಲಿ ನಾವು ಕೃಪೆಯನ್ನು ಕಾಣುತ್ತೇವೆ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು ಆಶೀರ್ವದಿಸಲಿ. ದೇವರ ಕೃಪೆ ನಿಮಗೆ ಸಾಕಾಗಿರಲಿ.